ಏನಾಗ್ತಿದೆ, ನಕಾಶೆ ಹಂಗೆ ಹೋಗ್ತಿದೆ ಸರ್. ಒಬ್ರು ಸೈಡ್ ಬಿಡ್ತಾ ಇದ್ದಾರೆ, ಇನ್ನೊಬ್ರು ನೀವು ನಕಾಶೆಲ್ಲೇ ಮಾಡ್ಕೊಳ್ಳಿ ಅಂತ. ಹಂಗೆ ಏನೀಗ ವಿಚಾರಣೆ ಮಾಡಿ ಎಲ್ಲರೂ ಒಪ್ಪಿಗೆಗೆ ಬಂದು ಅದ್ರ ಪ್ರಕಾರ ಒಂದು ಕೆಲಸ ಮಾಡಿ, ಯಾರ್ದು ಬೇಡ, ನಕಾಶೆ ಪ್ರಕಾರ ತೆಗೆದಾಕಿ. ಏನಮ್ಮ ఇప్పుడు ఒక పని చేయి, చూడే కానూన్లో ఏముందో నకాశ ప్రకారం రేపు జేసీబీ పెట్టి తీసేస్తాం. ವರ್ಷದಿಂದ ಇದು ತೋಟಗಳಿಗೆ ಹೋಗೋ ದಾರಿ ಪ್ರಾಬ್ಲಮ್ ಇತ್ತು. ನಾವು ಶಾಸಕರ ಹತ್ರ ಅವತ್ತು ಹೇಳಿದ್ವಿ. ಅವರು ಮಾರನೇ ದಿನನೇ ಸ್ಪಂದಿಸಿ ಬಂದು ಇಲ್ಲೆಲ್ಲ ನಮಗೆ ಇದು ಮಾಡಿಕೊಟ್ರು. ಇವತ್ತೆಲ್ಲ 3 ದಿನದಿಂದ ಎಲ್ಲ ವರ್ಕ್ ನಡೀತಾ ಇದೆ. ನೆಕ್ಸ್ಟ್ ಡೇನೆ ನಮ್ಮ ರೋಡ್ క్లియర్ ఆగదర ಮಾಡಿ ನಮಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. మాకు ఎమ్మెల్యే వచ్చినాక బాగాయ, మాకు రోడ్డు బాగాయ, మాకు అనుకూలం బాగాయ. ఒక జీవం పట్టుకోకుండా మనిషి ఏమన్నా ఎత్తుకొచ్చేకోకుండా ಇಂತ ಬಾಧೆ ಮಾಡು. ಇಂಥ ಎಮ್ಮೆಲ್ಯೆ ಮತ್ತೆ ಬರಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ ಸರ್. ಯಾಕಂದರೆ ನಮಗೆ ರೈತರಿಗೆ ಭಾರಿ ಅನುಕೂಲ ಆಯ್ತು ಈ ರೋಡ್ ಮಾಡಿ. ಅದರಿಂದ ಇಂಥ ಎಮ್ಮೆಲ್ಯೆ ಮತ್ತೆ ಬರಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ. ఏ పిచ్చే పుణ్యాత్ములు ఇంకేముంది పాపం ఉంది, మన రైతులనే ఉందండి సార్. ನಮ್ಮ ಊರು ನಮ್ಮ ಶಾಸ್ತ್ರಿ ಇಲ್ಲಿ ಬಂದಾಗ ಶುಕ್ರವಾರ ಬಂದಿದ್ದರು. ನಮಗೊಂದು 30-40 ವರ್ಷದಿಂದ ಇದು ತೋಟಗಳಿಗೆ ಹೋಗೋ ದಾರಿ ಪ್ರಾಬ್ಲಮ್ ಇತ್ತು. ನಾವು ಶಾಸಕರ ಹತ್ರ ಅವತ್ತು ಹೇಳಿದ್ವಿ. ಅವರು ಮಾರನೇ ದಿನನೇ ಸ್ಪಂದಿಸಿ ಬಂದು ಇಲ್ಲೆಲ್ಲ ನಮಗೆ ಇದು ಮಾಡಿಕೊಟ್ರು. ಇವತ್ತೆಲ್ಲ 3 ದಿನದಿಂದ ಎಲ್ಲ ವರ್ಕ್ ನಡೀತಾ ಇದೆ. ಸುಮಾರು ಒಂದು 30 ವರ್ಷದಿಂದ ಯಾರು ಬಂದ್ರೂ ಇಲ್ಲಿ ಮಾಡೋಕ್ಕಾಗಲಿಲ್ಲ ಸರ್. ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟು, ಪಂಚಾಯತಿಗಳಲ್ಲಿ ಅರ್ಜಿ ಕೊಟ್ಟು, ತಹಸೀಲ್ದಾರಿಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ವಿ. ಯಾರೂ ಸ್ಪಂದಿಸ್ತಿಲ್ಲ ಇದಕ್ಕೆ. ಈಗೇನೆಂದರೆ MLA ಪ್ರದೀಪ್ ಈಶ್ವರ್ ಅವರು ನಾವು ಶುಕ್ರವಾರ ಬಂದು ಹೇಳಿದ್ದಕ್ಕೆ ಅವರು ಮಾರನೇ ದಿನವೇ ನಮ್ಮ ಮಾತಿಗೆ ಸ್ಪಂದಿಸಿ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 3 ದಿನದಿಂದ ಮಾಡ್ತಾಯಿದ್ದಾರೆ. ಸುಮಾರು ನಮಗೆಲ್ಲ ಒಂದು 30 ವರ್ಷದಿಂದ ತೊಂದರೆ ಇತ್ತು. ಹೂವು ಎತ್ಕೊಂಡು ಹೋಗೋದಕ್ಕೆ, ತರಕಾರಿ ಬೆಳೆದ್ರೆ ಎಲ್ಲ ರಿಸ್ಕ್ ಇತ್ತು. ಎಷ್ಟೋ ಜನ ಬಿದ್ದೋಗಿದ್ದಾರೆ ದಾರಿ ಇಲ್ದಿರ, ಎಲ್ಲ ತೊಂದರೆ ಇದೆ ಸರ್. ಈಗೇನೆಂದರೆ ದಾರಿ ಆಗಿರೋದ್ರಿಂದ ನಾವು ಫ್ಯೂಚರ್ ಏನಾದರೂ ಮಾಡ್ಕೊಳೋದಕ್ಕೆ ಎಲ್ಲ ನಮಗೆ ಚೆನ್ನಾಗಿತ್ತು. ಶಾಸಕರು ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟು ಇಂಥ MLA ಮತ್ತೆ ಬರಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ ಸರ್. ಯಾಕಂದರೆ ನಮಗೆ ರೈತರಿಗೆ ಭಾರಿ ಅನುಕೂಲ ಆಯ್ತು ಈ ರೋಡ್ ಮಾಡಿ. ಅದರಿಂದ ಇಂಥ MLA ಮತ್ತೆ ಬರಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ. ಮೊನ್ನೆ ಶುಕ್ರವಾರ MLA ಸಾಹೇಬರು ನಮ್ಮೂರಿಗೆ ಬಂದಾಗ ಭಾಳಷ್ಟು ಕುಂದುಕೊರತೆಗಳಿತ್ತು ನಮ್ಮೂರಲ್ಲಿ. ಅದರಲ್ಲಿ ಮೇಜರ್ ಇಶ್ಯೂ ಒಂದು ಇದು ರೋಡ್ದು ಕಾಲ್ದಾರಿ. ಇದು ಒಂದು 20 ವರ್ಷದಿಂದ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಇರ್ತಿತ್ತು. ಇದ್ದಾಗ ಏನಾಯ್ತು ಅಂದರೆ ಎಷ್ಟೋ ಸಲ ನಾವು ಕೂತ್ಕೊಂಡು ನ್ಯಾಯ ಪಂಚಾಯತಿ ಮಾಡಿದ್ರೆ ಏನಾದರೂ ಕ್ಲಿಯರ್ ಆಗಲಿಲ್ಲ. ಬಟ್ MLA ಸಾಹೇಬ್ರು ನಮ್ಮೂರಿಗೆ ಬಂದಾಗ, ನಮ್ಮ ಶಾಸಕರು ಫಂಕ್ಷನ್ ಹಾಕ್ಕೊಂಡು ನಮ್ಮೂರಿಗೆ ಬಂದಾಗ ಈ ಸಬ್ಜೆಕ್ಟು ನಾವು ಅವ್ರಿಗೆ ಮುಂದೆ ಇಟ್ಟಾಗ ಅವ್ರು ಬಂದು ಇಮಿಡಿಯೇಟಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಡೇನೇ ನಮ್ಮ ರೋಡು ಕ್ಲಿಯರ್ ಆಗೋ ಥರ ಮಾಡಿ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದೇ ಇವರು ಕಿರಣ್ ಕುಮಾರ್ ಅಂತ ಇವ್ರ ಹೆಸರು. ಭಾಳ ಸರಿ ಹೂವಿನ ಬ್ಯಾಗ್ಗಳು ಎತ್ಕೊಂಡು ಬಂದು ಎಷ್ಟೋ ಸರಿ ಬಿದ್ದೋಗಿ ಮತ್ತು ಗಾಯ ಮಾಡಿಕೊಂಡು ಭಾಳಷ್ಟು ಸರಿ ನೋವು ಅನುಭವಿಸಿದ್ದಾರೆ. ಇವ್ರ ಜೊತೆಯಲ್ಲಿ ಭಾಳಷ್ಟು ಜನಗಳು ಇದೇ ಕೆಲಸ, ಭಾಳ ರೈತರಿಗೆ ಎಲ್ರಿಗೂ ತೊಂದರೆ ಆಗಿದೆ. ಬಟ್ ಅವ್ರು ಬಂದು ಕೆಲಸ ಮಾಡ್ಕೊಂಡು ಭಾಳ ಸಂತೋಷ ಆಗ್ತಾ ಇದೆ. ಇಂಥ MLAs బరలేಬೇಕು ఖచ్చితంగా నెక్స్ట్ ఇవరే బంద్రోను ఇంతవరకు బంద్రు బాగా ఒళ్ళేదాగుతాయి సార్. మేము ముసలోళ్ళు పసిలోళ్ళు ఉట్లెళ్ళు వచ్చే కొడుతుందిలే. ఇది 8 ఏండ్లు ఇంకా మాకు ఏమీ రోడ్ కాకుండా మేమేం చేసేది ఆక్సిడెంట్కి వచ్చేది, పడిపోయేది, మా కాళ్ళు చేతులు పగలు కొట్టుకునేది, ఇంటికి పోయేది. 8 ఏండ్లు ఇంకా ఎవరికి వాళ్ళు సైడ్ ఇలే. ఈ పొద్దు ఏమో మా రాయుడు వచ్చి MLA మాకు ఈ రోడ్ చేయించినాడు. మాకు అందరికీ అనుకూలమైందండి సార్. ఈ రోడ్ చూస్తాను అనుకుంటారా మీరు? అనుకుంటుండలేదు. MLA ఎవరు దిగినో మాకు ఆడికి సంతోషమై ఇక రోడ్ అయింది. ఇదే అడితే మా చేత వేయలేదు రోడ్లో వచ్చేకంట. ఏం చెప్పింది అప్పుడు? ఏపిస్తానమ్మా అని, రేపే వస్తారు అని ఏపిచ్చే పుణ్యాత్ములు. ఇంకేముంది పాపం వాళ్ళది, మన రైతుల్లోనే ఉందండి సార్. అంతాను వాళ్ళదేమీ లేదు. ఈ పక్క మాజిపాయ అంటొకరు, ఈ పక్క మాజిపాయ అంటొకరు, ఈ ప్రకారం అంటా ఉండారు. మాకు సంతోషమే. మాకు MLA వచ్చినాక బాగాయ, మాకు రోడ్డు బాగాయ, మాకు అనుకూలమో బాగాయ. ఒక జీవం పట్టిపోయేకవుతుండలే, మనిషి ఏమన్నా ఎత్తుకొచ్చేకవుతుండలే. ఇంత బాధ మాకు.